ಮಂಗಳವಾರದಂದು ಬೆಂಗಳೂರಿನಲ್ಲಿ ನಡೆದ ಕೆಪಿಸಿಸಿ ಕುಶಲಕರ್ಮ ವಿಭಾಗದ ರಾಮನಗರ ಹಾಗೂ ಹಾಸನ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಆದೇಶ ಪತ್ರ ವಿತರಣೆ ಸಮಾರಂಭದಲ್ಲಿ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ರವರು ಮಾತನಾಡಿದರು. ನಾವು ಸಾಮಾಜಿಕ ಜಾಲತಾಣವನ್ನು ವೀಕ್ಷಣೆ ಮಾಡಬೇಕು. ಎಲ್ಲೇನು ನಡೀತಾ ಇದೆ, ಎಲ್ಲೇನು ಸಮಸ್ಯೆ ಆಗ್ತಾ ಇದೆ, ನಿಮ್ಮ ಊರಲ್ಲಿ ಯಾರಾದರೂ ಈ ರೀತಿ ಕುಶಲಕರ್ಮಿಗಳಿಗೆ ಏನಾದರೂ ಸಮಸ್ಯೆಗಳಿದ್ದಾಗ ಇವತ್ತು ಸರ್ಕಾರದ ವ್ಯವಸ್ಥೆ ಇದೆ, ನಮಗೆ ಒಳ್ಳೆ ಮಂತ್ರಿ ಸಿಕ್ಕಿದ್ದಾರೆ, ಸಂತೋಷ ಮಾಡ್ತಾ ಇದೆ. ಇವತ್ತು ಎಲ್ಲರೂ ಕೂಡ ಅಂಬೇಡ್ಕರ್ ಸಹಾಯ ಹಸ್ತ ಕಾರ್ಡು ಬೇಕಾಗ್ತಾ ಇಲ್ಲ. ಅಂಬೇಡ್ಕರ್ ಸಹಾಯ ಹಸ್ತ ಕಾರ್ಡು ಸಿಗಲಿಕ್ಕೆ ಅವಕಾಶ ಇದೆ. ನಮಗೊಂದು ಅವಕಾಶ, ನಮ್ಮ ಡಿ ಕೆ ಸಾಹೇಬರು ಒಂದು ದಿವಸ ನಮ್ಮನ್ನ ಲೇಬರ್ ಆಫೀಸರ್ ಹತ್ರ ಕರೆಸಿ ನಮ್ಮ ಕುಶಲಕರ್ಮಿಗಳಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಕೆಲವು ಆಯ್ದ ಜಿಲ್ಲಾಧ್ಯಕ್ಷರು ಕರ್ಕೊಂಡು 20 ಜನ ನಮ್ಮ ಲೇಬರ್ ಆಫೀಸರ್ ಹತ್ರ ಮತ್ತೆ ನಮ್ಮ ಕಾರ್ಮಿಕ ಇಲಾಖೆಯ ಮುಖ್ಯಸ್ಥರ ಹತ್ರ ಜೊತೆ ಆಗ್ತದೆ ಒಂದು ಮೀಟಿಂಗ್ ಮಾಡಿಸ್ಬೇಕು. ಯಾಕಂದ್ರೆ ಬಹಳ ಸಮಸ್ಯೆಗಳಿದೆ. ಇವತ್ತು ಕಟ್ಟಡ ಕಾರ್ಮಿಕರಲ್ಲಿ ಕೆಲವೇ ಫೆಸಿಲಿಟಿಗಳು ಇದ್ದಾವೆ. ಇದ್ದಾವೆ ಪೇ ಕಾರ್ಡ್ ಅಂತ ಸುಮಾರು ಕಾರ್ಡು ಕ್ಯಾನ್ಸಲ್ ಆಗಿದ್ದಾವೆ. ಈ ರೀತಿ ಹಲವಾರು ಸಮಸ್ಯೆಗಳಿದ್ದಾವೆ. ಕಟ್ಟಿ ಕೆಲಸ ಮಾಡೋದ್ರೆ ಶಿಲ್ಪಿಗಳಿದ್ದಾರೆ, ಕುಂಬಾರಿದ್ದಾರೆ, ಸವಿತ ಸಮಾಜದಲ್ಲಿದ್ದಾರೆ. ತುಂಬಾ ಸೂಕ್ಷ್ಮ ಸಮಾಜ ಮಾಡ್ತಕ್ಕಂಥ ಕುಶಲಕರ್ಮಿಗಳಿಗೆ ನ್ಯಾಯ ಸಿಗಬೇಕು. ಈ ಒಂದು ಆಡಳಿತ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಾವು ಗ್ಯಾರಂಟಿಗಳು ಕೊಡ್ತಾ ಇದ್ದೇವೆ. ಗ್ಯಾರಂಟಿ ಕೊಡೋದ್ರ ಜೊತೆಯಲ್ಲಿ ಪಕ್ಷವನ್ನು ಗಟ್ಟಿ ಮಾಡ್ತಕ್ಕಂಥ ಗ್ಯಾರಂಟಿ ಕೂಡ ನಾವು ಉಳಿಸ್ಕೋಬೇಕು. ಇವತ್ತು ನಾವು ಹಳ್ಳಿಯಿಂದ ಬರ್ತೇವೆ, ಏನಪ್ಪ ದಿನ ಹೋಗ್ತಾನೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ನ್ಯಾಯ ಕೊಡಿಸೋದಿಲ್ಲ, ಇದು ನಾವು ಹೆಸರು ಹೇಳೋದಿಲ್ಲ ಅಂತ ಆಗ್ಬಾರ್ದು. ನಮ್ಮ ಜಿಲ್ಲಾಧ್ಯಕ್ಷರಾದರು ಯಾವುದೇ ಒಬ್ಬ ಕಟ್ಟಡ ಕಾರ್ಯಕರ್ತರ ಹೆಸರುಗಳನ್ನು ಹೇಳಬೇಕು, ಅವರ ಹುದ್ದೆಗಳನ್ನ ನಾವು ಮಾತನಾಡೋದು ಕಾರ್ಯಕ್ರಮದಲ್ಲಿ ಮಾತನಾಡಿಸ್ಬೇಕು. ಯಾಕಂದ್ರೆ ಇವತ್ತು ಸ್ವಾಭಿಮಾನಿಗಳು ಮಾತ್ರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷವನ್ನು ಕಟ್ತಾ ಇದ್ದೇವೆ. ತಮ್ಮ ಕಾರ್ಯಕರ್ತರ ಬೆವರಿನ ಪ್ರತೀಕ ಇವತ್ತು ಕಾಂಗ್ರೆಸ್ ಪಕ್ಷದ ಇವತ್ತು 140 ಜನ ನಾವು ಇವತ್ತು ವಿಧಾನಸಭೆ ಕಳಿಸ್ಕೊಡ್ತಕ್ಕಂಥ ಅವಕಾಶ. ನಾವೆಲ್ಲರ ಒಂದು ಅತೀವ ಶ್ರದ್ಧೆ, ಶ್ರಮ, ತ್ಯಾಗ ಇವತ್ತು ಸರ್ಕಾರ ಇವತ್ತು ಹೊಸದಿದೆ. ಒಂದು ತಿಳ್ಕೊಳ್ಳಿ, ಇದು ಸರ್ಕಾರ ಅಂದ್ರೆ ಬರೀ ಕೇವಲ ಗೌರ್ಮೆಂಟ್ ಅಲ್ಲ, ಪೊಲಿಟಿಕಲ್ ಗೌರ್ಮೆಂಟ್ ರನ್ ಆಗ್ತಿದೆ. ರಾಜಕೀಯ ಪಕ್ಷ ಇವತ್ತು ಆಡಳಿತವಿದೆ. ರಾಜಕೀಯ ಪಕ್ಷ ಅಂದ್ರೆ ನಮ್ಮ ಕಾರ್ಯಕರ್ತರನ್ನು ಕೂಡ ತಗೊಂಡೋಗ್ಬೇಕು ಸರ್ಕಾರ. ಯಾವ ನಿಟ್ಟಿನಲ್ಲಿ ಇರ್ತಕ್ಕಂಥ